ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಿಎಂ ಇಬ್ರಾಹಿಂ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ ನಲ್ಲಿದೆ 31 ಲಕ್ಷ ಹಣ. ಸಿಎಂ ಇಬ್ರಾಹಿಂ ಮತ್ತು ಪತ್ನಿ ಶಾಹಿಲಾ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 31 ಲಕ್ಷ ಹಣ ಹೊಂದಿದ್ದಾರೆ. ಈ ಪೈಕಿ 24 ಲಕ್ಷ ಹಣ ಇಬ್ರಾಹಿಂ ಅಕೌಂಟ್ ನಲ್ಲಿದ್ರೆ 7 ಲಕ್ಷ ಪತ್ನಿಯ ಅಕೌಂಟ್ ನಲ್ಲಿ ಇದೆ. 1.5 ಕೆಜಿ ಚಿನ್ನ, 42 ಲಕ್ಷ ಮೌಲ್ಯ. ಸಿಎಂ ಇಬ್ರಾಹಿಂ ಮತ್ತು ಪತ್ನಿ ಬಳಿ 1.5 ಕೆಜಿಯಷ್ಟು ಬಂಗಾರ ಇದೆ. ಇದರ ಒಟ್ಟು ಮೌಲ್ಯ 42 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಮನೆ 8 ಕೋಟಿ ಬೆಲೆ. ಸಿಎಂ ಇಬ್ರಾಹಿಂ ಬೆಂಗಳೂರಿನ ಬೆನ್ಸನ್ ಟೌನ್ ನಲ್ಲಿ ಒಂದು ಮನೆ ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 8 ಕೋಟಿ. ಅಂದ್ಹಾಗೆ ಈ ಮನೆ ಸಿಎಂ ಇಬ್ರಾಹಿಂಗೆ ಅನುವಂಶೀಯವಾಗಿ ತಂದೆ ತಾಯಿಯಿಂದ ಬಂದಿರುವಂತದ್ದಾಗಿದೆ. 2 ಕಾರು, 16 ಲಕ್ಷ ದುಡ್ಡು. ಸಿಎಂ ಇಬ್ರಾಹಿಂ ಬಳಿ 2015ನೇ ಮಾಡೆಲ್ನ ಟೊಯಾಟಾ ಇನೋವಾ ಮತ್ತು 2002ನೇ ಮಾಡೆಲ್ನ ಟೊಯಾಟಾ ಕ್ವಾಲಿಸ್ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 16 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಬರೋಬ್ಬರಿ 17 ಕೋಟಿಯ ಷೇರು. ಸಿಎಂ ಇಬ್ರಾಹಿಂ ಮತ್ತು ಪತ್ನಿ ವಿವಿಧ ಕಂಪನಿಗಳಲ್ಲಿ 17 ಕೋಟಿ ಮೌಲ್ಯದ ಷೇರು ಹೊಂದಿದ್ದಾರೆ. ಈ ಪೈಕಿ ಬೆಂಗಳೂರಿನ ಎಕ್ಸ್ಪ್ರೆಸ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ 9.38 ಕೋಟಿ ಮೌಲ್ಯದ ಷೇರು, ಬೆಂಗಳೂರಿನ ಐಜೆ ಮೆಟಲರ್ಜಿಕಲ್ಸ್ ನಲ್ಲಿ 3.38 ಕೋಟಿಯ ಷೇರು, ಕರ್ನಾಟಕ ಬ್ಯಾಂಕ್ ನಲ್ಲಿ 3.17 ಕೋಟಿಯ ಷೇರುಗಳಿವೆ. 12 ಎಕರೆಯಷ್ಟು ಜಮೀನು. ಸಿಎಂ ಇಬ್ರಾಹಿಂ ಮತ್ತು ಪತ್ನಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮತ್ತು ಕೇರಳದ ಕಣ್ಣೂರಿನಲ್ಲಿ ಒಟ್ಟು 12 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 1.81 ಕೋಟಿ. ಅಂದ್ಹಾಗೆ ಭದ್ರಾವತಿಯಲ್ಲಿರೋ ಜಮೀನು ಪತ್ನಿ ಶಾಹಿಲಾಗೆ ಅನುವಂಶೀಯವಾಗಿ ಬಂದಿರುವಂತದ್ದು. 3 ಸೈಟು, 2 ಕೋಟಿ ದುಡ್ಡು. ಸಿಎಂ ಇಬ್ರಾಹಿಂ ಮತ್ತು ಪತ್ನಿ ಭದ್ರಾವತಿಯಲ್ಲಿ 1, ಬೆಂಗಳೂರಲ್ಲಿ 1 ಮತ್ತು ಕೇರಳದ ಕಣ್ಣೂರಿನಲ್ಲಿ 1 ಸೇರಿ ಒಟ್ಟು 3 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 2.15 ಕೋಟಿ ರೂಪಾಯಿ. 5 ವಾಣಿಜ್ಯ ಕಟ್ಟಡ, ಕೋಟಿ ಮೌಲ್ಯ. ಸಿಎಂ ಇಬ್ರಾಹಿಂ ಮತ್ತು ಪತ್ನಿ ಬೆಂಗಳೂರಿನಲ್ಲಿ 4 ಮತ್ತು ಮಂಗಳೂರಿನಲ್ಲಿ 1 ಸೇರಿ ಒಟ್ಟು 5 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 12 ಕೋಟಿ ರೂಪಾಯಿ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ? ಸಿಎಂ ಇಬ್ರಾಹಿಂ ಮತ್ತು ಪತ್ನಿ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 42 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಬಳಿ 2004ರಲ್ಲಿ ಇದ್ದಿದ್ದು 5 ಕೋಟಿ ಆಸ್ತಿ. 2013ರಲ್ಲಿ ಅದು 29 ಕೋಟಿಗೆ ಜಂಪ್ ಆಯ್ತು. ಈಗ 42 ಕೋಟಿಗೆ ಹೋಗಿದೆ. ಈ 42 ಕೋಟಿಯಲ್ಲಿ 24 ಕೋಟಿ ಆಸ್ತಿ ಇಬ್ರಾಹಿಂ ಹೆಸರಲ್ಲಿದ್ರೆ ಉಳಿದ 18 ಕೋಟಿ ಆಸ್ತಿ ಪತ್ನಿ ಹೆಸರಲ್ಲಿದೆ. 6 ಲಕ್ಷದಷ್ಟು ಸಾಲ ಬಾಕಿ. ಸಿಎಂ ಇಬ್ರಾಹಿಂ ಮತ್ತು ಪತ್ನಿ 6 ಲಕ್ಷ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ತಿಂಗಳ ಆದಾಯ ಎಷ್ಟು? ದಿನಕ್ಕೆಷ್ಟು? ಸಿಎಂ ಇಬ್ರಾಹಿಂರ ವಾರ್ಷಿಕ ಆದಾಯ 39,78,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 3,31,000, ದಿನಕ್ಕೆ 11,000 ಆಗುತ್ತೆ. ಇವರ ಪತ್ನಿ ಶಾಹಿಲಾರ ವಾರ್ಷಿಕ ಆದಾಯ 9,57,000. ಅಂದ್ರೆ ತಿಂಗಳಿಗೆ ಸರಾಸರಿ 79,700, ದಿನಕ್ಕೆ 2,600 ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಸಿಎಂ ಇಬ್ರಾಹಿಂ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.